ಈ ಉಂಗ್ರದ ಮೇಲೇನೆ ಕಣ್ಣು. ಇವಾಗ ತುಂಬಾ ದೊಡ್ಡ ಅಂಗಡಿ ಆಗಿದೆ. ನೀನೇ ಕಣೋ ಎಷ್ಟು ಬೆಳ್ಳಗ್ ಕಾಣಿಸ್ತಿದ್ದಿ. ₹2 ಖರ್ಚು ಮಾಡಕ್ ಅಳ್ತಾಳೆ, ಇವ್ಳು ಗಿಫ್ಟ್ ತಗೊಂಡವಳಂತೆ. ₹2 ಖರ್ಚು ಮಾಡ ಜಾವ ಗಾಡಿ ಇರ್ಬೋದಾ? ನೈಕಿ ಶೂ ಇರ್ಬೋದು. ರಾಣಿ ಅಯ್ಯಯ್ಯೋ ರಾಣಿನಾ ಕಲರ್ ಕಾಂಬಿನೇಷನ್ ಸೇಮ್ ಇದೆಯಲ್ಲ ಅದಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮಮ್ಮಿ ಮನೆಯಲ್ಲಿ. ತುಂಬಾ ದಿವಸ ಆಗಿತ್ತು ನಮ್ಮ ಮಮ್ಮಿ ಮನೇಲಿ. ಲಾಸ್ಟ್ ನಮ್ಮ ಮಮ್ಮಿ ಮನೆಯಲ್ಲಿ ವ್ಲಾಗ್ ಯಾವಾಗ ಗೊತ್ತಾ ಮಾಡಿದ್ದು, ಗಣೇಶ ಹಬ್ಬ, ಇದು ಗೌರಿ ಬಾಗಿನ ತಗೊಳಕ್ ಬಂದಾಗ ನಾನು ಲಾಸ್ಟ್ ನಮ್ಮ ಮಮ್ಮಿ ಮನೆ ವ್ಲಾಗ್ ಮಾಡಿದ್ದು. ಅದಾದ್ಮೇಲೆ ಮಾಡೇ ಇರ್ಲಿಲ್ಲ, ಬಂದೂ ಇರ್ಲಿಲ್ಲ, ತುಂಬಾ ದಿವಸ ಆಗಿತ್ತು. ಸೊ ಇವತ್ತು ಏನು ನಮ್ಮ ಮಮ್ಮಿ ಮನೇಲಿ ಏನ್ ವ್ಲಾಗ್ ಮಾಡ್ತೀನಿ ಅಂತಂದ್ರೆ, ಸಾಯಿಲಿಗೆ ಗಿಫ್ಟ್ ಕೊಡ್ಸ್ಬೇಕು. ಸಾಯಿಲ್ಗೆ ಏನ್ ಗಿಫ್ಟ್ ಕೊಡ್ಸೋಣ ಅಂತ ಈ ವ್ಲಾಗ್ ಮಾಡ್ತಾ ಇದೀನಿ. ಸೊ ಏನ್ ಗಿಫ್ಟ್ ಕೊಡ್ಸೋಣ ಅಂತ ಯೋಚನೆ ಮಾಡ್ತಿದ್ದೆ ತುಂಬಾ ದಿವಸದಿಂದ. ಅವನಿಗೆ ಲಾಸ್ಟ್ ಎಷ್ಟೊಂದ್ ಸತಿ ಕೇಳಿದೀನಿ, ನೀವು ನೋಡಿರ್ತೀರಾ ಸೂರತ್ ಲಾಸ್ಟ್ ಬ್ಲಾಗ್ ಅಲ್ಲಿ, ಬ್ಯಾಕ್ ಟು ಬ್ಯಾಂಗ್ಳೂರ್ ಬ್ಲಾಗ್ ಅಲ್ಲಿ ನಾನು ಕೇಳಿದ್ದೆ ಏನ್ ಬೇಕು ಅಂದ್ರೆ ಬಟ್ಟೆ ಅಂತಿದ್ದ, ಒಳ್ಳೆ ಬ್ರಾಂಡೆಡ್ ಬಟ್ಟೆ ಅಂತ. ಸೊ ನನ್ಗೆ ಯಾಕೋ ಅಂತೂ ಬ್ರಾಂಡೆಡ್ ಬಟ್ಟೆ ಎಲ್ಲ ಕೊಡ್ಸೋದ್ ಬೇಡ, ಸಮಥಿಂಗ್ ಯೂಸ್ಫುಲ್ ಆಗಿರೋದು ಕೊಡ್ಸೋಣ ಅಂತ ಯೋಚನೆ ಮಾಡಿ ಒಂದು ಒಳ್ಳೆ ಗಿಫ್ಟ್ ಕೊಡ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಸಮೀರ್ಗೂ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದೆ, ನಿಮಗ್ ಗೊತ್ತು. ನನ್ನ ಹಸ್ಬೆಂಡ್ಗೂ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದೆ. ಸೊ ನಮ್ ಸಾಯಿಲ್ಗೂ ಒಂದು ಒಳ್ಳೆ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ಗೋಲ್ಡ್ ಶಾಪ್. ನಾನು ಒಬ್ಳೆ ಅಲ್ಲ, ನಮ್ಮ ಮಮ್ಮಿ ಮನೆಗೆ ಬಂದಾಗ ನಮ್ಮ ಮಮ್ಮಿ ಇದ್ರು. ಸೊ ನಾನು ನಮ್ಮ ಮಮ್ಮಿ ಇಬ್ರು ಹೋಗೋಣ ಅಂತ ಹೋಗ್ತಾ ಇದೀವಿ. ಓಕೆ, ನಮ್ಮ ಮಮ್ಮಿ ಏನ್ ಕೊಡ್ಸೋಣ ಮ್ಯಾಮ್? ಆಕ್ಚುಲಿ ಏನಂದ್ರೆ, ಇವಾಗ ಸಮೀರ್ಗುನು ರಿಂಗ್ ಕೊಡ್ಸಿದೀನಿ, ಪ್ರಶಾಂತ್ಗೂ ರಿಂಗ್ ಕೊಡ್ಸಿದ್ದೆ, ಸಾಯಿಲ್ಗೂ ರಿಂಗ್ ಕೊಡ್ಸಾ ಇಲ್ಲ ಬೇರೆದೇನಾದ್ರು ಕೊಡ್ಸ? ಸಮೀರ್ ಕೊಟ್ಟಿದ್ದಾನೆ ಗಿಫ್ಟ್. ಸಮೀರ್ ಕೊಟ್ಬಿಟ್ಟಿದಾನ? ಏನ್ ಕೊಡ್ಸ್ದ? ರಿಂಗ್ ಕೊಡ್ಸದ್ನಾ? ಸೊ ಹಂಗಂದ್ರೆ ಸಮೀರ್ ರಿಂಗ್ ಕೊಡ್ಸಿದ್ದಾನೆ ಅಂದ್ರೆ ಬೇಡ, ಬೇರೆ ಏನಾದ್ರು ನೋಡೋಣ ಗೋಲ್ಡ್ ಅಲ್ಲಿ. ನೋಡೋಣ ಕೀ ವಾಲೆ, ಇಲ್ಲ ಅಂದ್ರೆ ಕೈ ರಿಂಗ್, ಇನ್ನೆರಡೇ ಇರುತ್ತೆ. ಚೈನ್ ಎಲ್ಲ ಕೊಡ್ಸೋ ಲೆವೆಲ್ಗೆ ಇಲ್ಲ ಇನ್ನು. ಸೊ ನೋಡುವ, ಅಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಇದ್ರೆ, ಏನೋ ಅಂತಾರಲ್ಲಮ್ಮ ಉಡ್ದಾರ ಏನಂತಾರೆ, ಓಕೆ ಏನೋ ಒಂದು ಚೈನ್ ಅಂತೂ ಆಗಲ್ಲ. ನೋಡೋಣ ಅಲ್ಲಿ ಹೆಂಗಿದೆ, ರಿಂಗ್ ಇದ್ರೆ ರಿಂಗೇ ಕೊಡ್ಸ್ಬಿಡ್ತೀನೋ ಇಲ್ಲ ವಾಲೆ ಕೊಡ್ಸ್ಬೇಕಾ, ಹೆಂಗೋ ವಾಲೆ ಕೊಡ್ಸ್ಬಿಡ್ ಅಂದ್ರೆ ಅವನು ಆಲ್ರೆಡಿ ಒಂದ್ ಕಡೆ. ಸೊ ಅದಕ್ಕೆ ಅವ್ನು ಯಾವ್ದೋ ಆರ್ಟಿಫಿಷಿಯಲ್ ಹಾಕೊಂಡಿದ್ದಾನೆ, ವೇರ್ ಮಾಡಿದ್ದಾನೆ. ಸೊ ಅದನ್ನಲ್ಲಿ ಆ ಥರದ್ದೇ ಯಾವ್ದಾದ್ರು ಕೊಡ್ಸೋಣ ಅಂತ. ಸೊ ಬನ್ನಿ ಹೋಗೋಣ, ಬನ್ನಿ ಗೈಸ್. ಮಮ್ಮಿನೇ ಗಾಡಿ ಓಡಿಸ್ತವ್ರೆ. ಗೋಲ್ಡ್ ಶಾಪಿಗೆ ಬಂದಿದ್ದೀವಿ, ಗೋಲ್ಡ್ ಅಂಗಡಿಗೆ ಬಂದಿದ್ದೀವಿ. ಅವ್ರು ವಾಲೆ ಅಂದಿದ ತಕ್ಷಣ ನನಗೆ ಅನ್ಕೊಂಡ್ಬಿಟ್ಟವ್ರೆ, ನನಗಲ್ಲ ನನ್ನ ತಮ್ಮಿಗೆ. ಛೋಟೆ ವಾಲೆಕ್ಕೂ ಜೆಂಟ್ಸ್ ಅಂತ ಕೇಳ್ತಾರೆ. ವಯಸ್ಸು ಇದೊಂದು ನೋಡಿದ್ದೀನಿ, ಬಟ್ ಯೋಚನೆ ಮಾಡ್ತಾ ಇದ್ದೀನಿ ಹೆಂಗೆ ಅಂತ. ಇದು ಒಂಥರ ಸಿಂಪಲ್ ಆಗಿ ಕ್ಯೂಟ್ ಆಗಿದೆ, ನೋಡೋಣ. ಸೂಪರ್. ಆ್ಯಕ್ಚುಲಿ ಅವನ ಹತ್ರನೂ ಈ ಥರನೇ ಏನು ಮಾಮ್, ಇದು ಆರ್ಟಿಫಿಷಿಯಲ್ ಹಾಕೊಂಡಿದ್ದಾನೆ ಆಲ್ರೆಡಿ, ಸೇಮ್ ಇದೇ ಥರ ಆರ್ಟಿಫಿಷಿಯಲ್ ಹಾಕಿದ್ರೆ ಅದು ದಪ್ಪ ಹಾಕಿದೆ. ಇದು ನೋಡೋಣ. ಅವ್ರು ಎರಡು ತಗೋಬೇಕು ಅಂತವ್ರೆ, ನೋಡೋಣ. ಸ್ಟೋನು ಇದೆ, ಬಟ್ ಸ್ಟೋನ್ ಬೇಡ ಅಂತಾರೆ. ನಮ್ಮ ಮಮ್ಮಿಗೆ ಗೊತ್ತಲ್ಲ, ಸ್ಟೋನ್ ಬೇಡ ಅಂತಾರೆ ಯಾವಾಗ. ಮೀನ್ಸ್ ಅವರು ಡಬಲ್ ಬೇಡ, ಸಿಂಗಲ್ ತಗೊಳ್ಳಿ ಅಂದ್ಬಿಟ್ಟು ಸಿಂಗಲ್ ತೋರಿಸ್ತಿದ್ದಾರೆ. ಮಾಮ್ ಇದು ನೋಡಿ ಮಾಮ್ ವಿತ್ ಸ್ಟೋನ್. ನಮ್ಮ ಮಮ್ಮಿಗೆ ಸ್ಟೋನ್ ಮಾತ್ರ ಬೇಡ ಅಂತಾರೆ. ರಿಂಗ್ ನೋಡೋಣ ಅನ್ಕೊಂಡೆ. ಇವರೇ ನಮ್ಮ ರೆಗ್ಯುಲರ್ ಗೋಲ್ಡ್ ಶಾಪ್ ಅಂಕಲ್. ನಮ್ಮ ಮಮ್ಮಿ ಎಲ್ಲರೂ ಇಲ್ಲೇ ಬಂದು ಗೋಲ್ಡ್ ತಗೊಳ್ಳೋದು. ಸೊ ಅದಕ್ಕೆ ನಾನು ಇಲ್ಲೇ ಬಂದೆ, ನಮ್ಮ ಮಮ್ಮಿ ಮನೆಗೆ ಬಂದು ಇಲ್ಲೇ ತಗೊಳ್ಳೋಣ ಅಂತ ಬಂದಿದ್ದೀನಿ. ರಿಂಗ್ ನೋಡೋಣ ಅಂದ್ರೆ ಏನು, ಒಂದು ರಿಂಗ್ ತಗೊಳ್ಳ, ಏನು ತಗೊಳ್ಳ, ವಾಲೆನೇ ತಗೊಳ್ಳ? ರಿಂಗ್ ಇದನ್ನ ಅನ್ಕೊಂಡಿದ್ದೀನಿ. ಇದು ಒಂಥರ ಚೆನ್ನಾಗಿದೆ. ಅವನಿಗೆ ಸ್ಟೋನ್ ಇಷ್ಟ ಆಗುತ್ತೋ ಇಲ್ಲ. ಇದೇನು ಆಗಲ್ಲ ಮಾಮ್, ಇದು ಒಂದೇ ಸಿಂಗಲ್ ಯೋಚನೆ ಮಾಡ್ತವ್ರೆ ನಮ್ಮ ಮಮ್ಮಿ. ಅಪ್ಪ ದೇವ್ರೆ, ये कितना पड़ेगा अंकल? एक सिंगल दे सकते हैं? सिंगल चाहिए? हाँ देखो. ಸೊ ಗೈಸ್, ನಾನು ಫೈನಲಿ ಇದೊಂದನ್ನೇ ತಗೋತಾ ಇದ್ದೀನಿ. ಅವ್ನು ಇನ್ನೊಂದು ಕಿವಿಗೆ ಚುಚ್ಚಿಲ್ಲ,
ಒಂದೇ ಕಿವಿಗೆ ಚುಚ್ಚಿರೋದು, ಅದಕ್ಕೆ ನಾನು ಒಂದೇ ಕಿವಿಗೆ ತಗೋತಾ ಇದ್ದೀನಿ. ಇನ್ನೊಂದು ಕಿವಿಗೆ ಚುಚ್ಚಿದ್ರೆ ಇನ್ನೊಂದು ಕಿವಿಗೆ ತಗೋತಿದ್ದೆ. ನಮ್ಮ ಮಮ್ಮಿಗೆ ಏನ್ ಗೊತ್ತಾ ಗೈಸ್, ಏನ್ ತಗೊಂಡ್ರು ಈ ಉಂಗ್ರ ಇದೆಯಲ್ಲ, ಈ ಉಂಗ್ರದ ಮೇಲೇನೆ ಕಣ್ಣು. ಎಷ್ಟು ವರ್ಷದಿಂದ ಅಲ್ವಾ ಅಂಕ? ಲಾಸ್ಟ್ ಟೈಮ್ ಇಂದ ಈ ಉಂಗ್ರದ ಮೇಲೇನೆ ಕಣ್ಣಲ್ವಾ ಬಂದಾಗಿಲ್ಲ ಗೈಸ್. ನಾನು ಈ ಉಂಗ್ರ ಇಲ್ಲೇ ಮಾಡ್ಸಿದ್ದು. ಅವಾಗ ಈ ಅಂಗಡಿ ಏನು ಇರ್ಲಿಲ್ಲ, ತುಂಬಾ ಚಿಕ್ಕ ಅಂಗಡಿ. ನಾನು ಬಂದ ಇವಾಗ ಫುಲ್ ದೊಡ್ಡದಾಗಿ ತುಂಬಾ ದೊಡ್ಡ ಅಂಗಡಿ ಆಗಿದೆ. ಪ್ಯಾಕ್ ಮಾಡ್ತಿದ್ದಾರೆ ಇವಾಗ ಇದನ್ನ. ನನಗೂ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ, ಅದೇ ತಗೋತೀನಿ ಇಲ್ವೋ ಗೊತ್ತಿಲ್ಲ. सिंपल आगे आपको देखा है करके ये हमारे कस्टमर्स भी बहुत फोन किया, वो रिटर्न भेज रहे मेरे को फोटो. ನಾನು ಈ ವಾಲೆ ತಗೊಂಡಿದ್ದೀನಿ, ತುಂಬಾ ಇಷ್ಟ ಆಯ್ತು ಅಂತ. ನೋಡಿ ಕಾಫಿ ಕೊಟ್ಟಿದ್ದಾರೆ, ಕಾಫಿ ಕುಡಿಯೋಣ. ಹೇಳಿ ಅಂಕಲ್, ಕರೆಕ್ಟಾ ಇಲ್ವಾ? ನಮ್ಮ ಮಮ್ಮಿ ಫ್ರೆಂಡ್ ಇವರು, ಕ್ಲಾಸ್ಮೇಟ್ ಇವರು. ಮಮ್ಮಿ ಕ್ಲಾಸ್ಮೇಟ್ ಇವರು. ಅವ್ನು ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡೋದು, ನನಗೆ ಸಪೋರ್ಟ್ ಮಾಡ್ತಾನೆ. ಹೇಳಿ ಅಂಕಲ್. ನಾನು ತಗೊಂಡಿದ ತಕ್ಷಣ ತಗೋತಾರೆ. ಬಾಯ್ ಬಾಯ್. ಅಲ್ಲಿಂದ ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಇದು ಪ್ಯಾಕ್ ಮಾಡಿದ್ದಾರೆ, ಮತ್ತೆ ಆದರೂ ಯಾವುದಾದ್ರು ಒಂದು ಗಿಫ್ಟ್ ನೀಟಾಗಿ ಪ್ಯಾಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಫ್ರೆಂಡ್ ಸಿಕ್ಕಿದ್ರು, ಸೊ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಪ್ಯಾಕ್ ಮಾಡ್ಸೋಣ ಅಂತ ಗಿಫ್ಟು. ಏನೂ ಇಲ್ಲ ಗೈಸ್, ವೇಟ್ಲೆಸ್ ಇದು ಆ್ಯಕ್ಚುಲಿ. ನಾನೇನು ಅಂದ್ಕೊಂಡಿದ್ದೀನಿ ಗೊತ್ತಾ, ಇವ್ನಿಗೆ ಇದರಲ್ಲಿ ಯಾವುದಾದ್ರು ಗಿಫ್ಟ್ ಕೊಟ್ಬಿಟ್ಟು ಈ ಗಿಫ್ಟ್ ಕೊಟ್ಟು ಆಮೇಲೆ ಇದನ್ನು ಕೊಡೋಣ ಅಂದ್ಕೊಂಡಿದ್ದೀನಿ. ಹೆಂಗಿದೆ ಐಡಿಯಾ? ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ ಅಂತ. ಇದೆಷ್ಟು ನೋಡಕ್ಕ ಬಾರ್ಬಿದತ್ತೆ. ಚೆನ್ನಾಗಿ, ಇದೊಂಥರ ಚೆನ್ನಾಗಿದೆ ಅಂತ. ಏನೂ ಇಲ್ಲ ಕೊಡೋಣ ಅಂದರೆ. ಗನ್ಸ್ ಅಂತೂ ಎಲ್ಲ ಯೂಸ್ ಮಾಡಿರೋದೆ. ಇವರೇ ಇವಾಗ ಗಿಫ್ಟ್ ಸೆಲೆಕ್ಟ್ ಮಾಡ್ತಿರೋದು. ಬೆಸ್ಟ್ ಗಿಫ್ಟ್ ಸೆಲೆಕ್ಟ್ ಮಾಡು. ಗಿಫ್ಟ್ ಸೆಲೆಕ್ಟ್ ಮಾಡೋಣ. ಅದೇ ಇದು ಕೊಡೋಣ, ಹೇಳು. ಏನು ಇದಾ? ಫುಲ್ ಸೆಟ್ಟಾ? ಫುಲ್ ಸೆಟ್ ಅದು ಬೇಡ ಅಂದ್ರು, ಅದಕ್ಕೆ ನಾನು ಇದೊಂದನ್ನೇ ಗಿಫ್ಟ್ ಮಾಡ್ಕೊಂಡು ಎತ್ಕೊಂಡು ಇದನ್ನೆಲ್ಲ ತಗೋಬಿಡೋದಾ? ಬೇಡ. ನೋಡಿ ಹೆಂಗ್ ಕಾಣಿಸ್ತಿದ್ದಾನೆ. ಹಾಯ್ ಸಂಜಯ್, ಹೌ ಆರ್ ಯು ಸಂಜಯ್? ಫುಲ್ ಫನ್ನು. ಆಕ್ಚುಲಿ ನೀನೇ ಅಂತ ಇನ್ನು ಸಂಜಯ್ ನನ್ನ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳ್ಬೋದಾಗಿತ್ತು. ಅಯ್ಯೋ ಓಕೆ ಬಿಡು ಸಂಜು. ಆದ್ರೂ ಒಂದು 50-50 ರೂಪಾಯಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೊಟ್ಟು ನೋಡಿಲ್ವ? ಅಲ್ಲೇ ರೆಸಾರ್ಟ್ ಎಲ್ಲ ಪೇ ಮಾಡ್ದ ಕಣೋ. ನಮ್ ದುಡ್ಡು ವಾಟರ್ ಬಾಟಲ್ ರೆಸಾರ್ಟ್ ಪೇ ಮಾಡ್ತಾರೆ. ನಾವು ಆಕ್ಚುಲಿ ಸಾಯಿಲ್ಗೆ ಗಿಫ್ಟ್ ತರಕ್ ಹೋಗಿದ್ವಿ. ಏನಂತ ಗೆಸ್ ಮಾಡು ನೋಡೋಣ. ಗೆಸ್ ಮಾಡು. ವಾವ್ ಸಂಜಯ್, ಸೂಪರ್, ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ. ಇಲ್ಲದೆ ಹೆಂಗ್ ಗೊತ್ತವರಲ್ಲ ಎಲ್ಲ. ಅಯ್ಯೋ ದೇವ್ರೆ, ಭಯನೇ ಆಗೋಯ್ತು. ಒಂದ್ ಸೆಕೆಂಡು ನನಗೊಂದ್ ಸೆಕೆಂಡ್. ಯಾಕೆ ಪ್ರಶಾಂತ್ ಹಿಂಗ್ ಹೋಗಿತ್ತು? ಏನ್ ಮಾಡ್ತವ್ರಿ ಇವ್ರು ಇಲ್ಲಿ? ನೀನೇ ಕಣೋ, ಎಷ್ಟು ಬೆಳ್ಳಗ್ ಕಾಣಿಸ್ತಿದ್ಯಾ? ನಾನ್ ಇವಾಗ ಬೆಳ್ಳಗ್ ಕಾಣಿಸ್ತಿದ್ದೀನಿ. ಇಲ್ಲಿ ಇಲ್ಲಿ ಇವಾಗ ಹೇಳು. ಈ ಕ್ಯಾಂಡಲ್ ದಸರಾ ಆದ್ಮೇಲೆ ಮತ್ತೆ ಅಲ್ಲಿ ಕತ್ಲಲ್ಲಿ ಇನ್ನೇನ್. ಸಾಯಿಲ್ಗೆ ಏನ್ ಗಿಫ್ಟ್ ತಗೊಂಡೆ ಅಂತ ಹೇಳಿ. ಎಷ್ಟು ಕೊಬ್ಬಿರೋ. ನೀನ್ ಕಾಣಿಸ್ತಿರ್ಲಿಲ್ಲ ನೀನ್ ಕಾಣಿಸ್ತಿರ್ಲಿಲ್ಲ ಅಂತ ಹೇಳೋ. ಏನ್ ತಗೊಂಡಿರ್ಬೋದು ಸಾಯಿಲ್ಗೆ ಗಿಫ್ಟ್? ನಾನು ಸಾಯಿಲ್ಗೆ ಗಿಫ್ಟ್ ತಗೋತಿಯಾ? ಹೆಂಗೈತೆ ಜೋಕು? ಗಿಫ್ಟ್ ಖರ್ಚು ಮಾಡ್ತಾಳೆ ನಾವು. ಹೆಂಗೆ ಜೋಕು? 2 ರೂಪಾಯಿ ಖರ್ಚು ಮಾಡಕ್ ಕಳ್ತಾಳೆ, ಇವ್ಳು ಗಿಫ್ಟ್ ತಗೊಂಡವಳಂತೆ. 2 ರೂಪಾಯಿ ಖರ್ಚು ಮಾಡ್ದೇನೆ ಇವ್ನ ಬರ್ಡೇಗೆ ನಾನು ಗಿಫ್ಟ್ ಕೊಡ್ಸ್ಬಿಟ್ನೇನೋ. ಒಂದು ಕೊಡ್ಸ್ಬಿಟ್ಟು ಇಡೀ ಜನ್ಮ ಹೇಳ್ತಾಳಲ್ಲ. ಅಲ್ಲ, ಅವನೇ ಮಾತಾಡ್ತಿರೋ 10ನೇ ಸರಿ 11ನೇ ಸರಿ ಹೇಳ್ತಾರ. ಏನು ಹೇಳಿಲ್ಲ, ಇವತ್ತೇ ಹೇಳ್ತಿರೋ. ಏನ್ ರಿಂಗ್ ತಗೊಂಡಿರ್ತೀಯ? ಎಲ್ಲ ರಾಂಗ್. ಕರೆಕ್ಟ್ ಆಗಿ ನಾನು ಕೊಟ್ಬಿಡ್ಬೇಕದು. ರಾಂಗ್. ಆಯ್ತು, ರಿಂಗ್ ಅಲ್ಲ. ರಿಂಗ್ ಅಲ್ಲ ಹೇಳ್ಬೇಡ. ಯಾಕೆ ಮನೆ ಒಳಗೆ ವ್ಲಾಗಿಂಗ್ ಮಾಡಕ್ ಶುರು ಮಾಡೋಳೆ? ಅಡ್ಗೆ ಮಾಡ್ತೀನಿ ಅಂತ ಶುರು ಮಾಡ್ದವಳು ಮನೆ ಒಳಗೆ ವ್ಲಾಗಿಂಗ್ ಮಾಡ್ದವಳಲ್ಲ. ಏನೋ ಅಡ್ಗೆ ಏನೋ ಮನೆ ಆಚೆ ಇರುತ್ತಾ? ಮನೆ ಒಳಗಡೆ. ನಿಮ್ಮ ಮನೇಲಿ ಅಡ್ಗೆ ಮಾಡ್ತೀನಿ ಅಂತ ಹೇಳಿದವಳು, ನಮ್ಮ ಮನೆಗೆ ಬಂದು ವ್ಲಾಗ್ ಮಾಡೋ ತರ ಹೆಂಗಾದೆ ನೀನು? ಯಾಕೆ ನೀನು? ಇದು ನನಗೂ ಮನೆನೆ, ಆಮೇಲೆ ನಿನಗ್ ಮನೆ.
ವಾದ ಕಲ್ತ್ಬಿಟ್ಟವಳೆ. ಬಬ್ಲು ನಾನು ವ್ಲಾಗ್ ಮಾಡ್ಬೇಕು ಅಂತಿದ್ದೀನಿ ಅಂತ ಫೋನ್ ಮಾಡಿದ್ಲು. ಅಲೋ ನೀನೇ ಹೇಳಿದ್ದು ವ್ಲಾಗ್ ಮಾಡು ಅಂತ. ಮಾಡು ಅಂದೆ. ಕಿಚನ್ ವ್ಲಾಗ್ ಅಲ್ಲಿ ಅನ್ಕೊಂಡೆ, ನೋಡ್ರೆ ನಮ್ಗೆ ಬಂದ್ ಹಿಂಗೆ ಆಗ್ತಾಳೆ ಅಂತ ಗೊತ್ತಿಲ್ಲ. ಹಾಲ್ವರೆಗೂ ಬರ್ತಾರೆ ಅಂತ ಗೊತ್ತಿಲ್ಲ. ಹಾಲ್ ಬಂದು ಈಗ ನಮ್ಗೆ ಕ್ವಶನ್ ಅಂಡ್ ಆನ್ಸರ್ ಮಾಡ್ತಾವಳು ನೋಡಲ್ಲ. ಇಂಟರ್ವ್ಯೂ ಮಾಡ್ತಾವಳು ನಮ್ಗೆ. ರಿಪೋರ್ಟರ್ ಆಗ್ಬಿಟ್ಟವ್ರೆ. ಇಂಟರ್ವ್ಯೂ ಅಲ್ಲ ಕಣೋ, ಸಾಯಿಲ್ ಏನ್ ಗಿಫ್ಟ್ ತಗೊಂಡೆ ಅಂತ ಕೇಳಿದಷ್ಟೇ. ಗಿಫ್ಟ್ ಬ್ಲಾಗ್ ಎಲ್ಲ ಹೆಂಗ್ ಮಾಡಕ್ ಶುರು ಮಾಡಿದೆ? ಅಡ್ಗೆ ಮಾಡೋಳ್ತಾನೆ ನೀನು? ಇಲ್ಲ ಅಡ್ಗೆ ಮಾಡೋದು ನಾನು ಅವತ್ತು ಹೇಳಿದೆ ಅಡ್ಗೆ ಟ್ರಾವೆಲ್ ಅಂತ ಹೇಳಿದ್ದೆ. ಟ್ರಾವೆಲ್ ಮತ್ತೆ ನಮ್ಮ ಮನೆಗೆ ಯಾಕೆ ಬಂದೆ? ಟ್ರಾವೆಲ್ ಮಾಡಿ ಇವಾಗ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಲ್ಲ. ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಮಾತಾಡ್ಬೇಕಿತ್ತು, ಇಲ್ಲಿಗೆ ಬಂದಲ್ಲ. ಬಂದ್ಮೇಲೆ ಮಾತಾಡಬಾರ್ದು. ಇವಾಗ gift. ನಮ್ಮ ಕಾಂಪಿಟೇಷನ್ ಆಗಿದ್ದಾಳೆ ಹುಡುಗಿ. ಯಾವ ಕಾಂಪಿಟೇಷನ್? ಅನ್ಸಬ್ಸ್ಕ್ರೈಬ್ ಮಾಡಿ, ಡಿಲೀಟ್ ಮಾಡಿ, ಬ್ಲಾಕ್. ಅಲ್ಲ ಬಬ್ಲು, ನೀನು ಕಿಪಿ ಕಿಪಿ ಅಂತ ಹೇಳಿದ್ಯಲ್ಲ, ನನಗೆ ಎಷ್ಟು ಜನ ಗೊತ್ತಾ ನನಗೆ ಕಿಪಿ ಅಂತ ಹೇಳಿರೋದು. ಸೀರಿಯಸ್ಲಿ ಹೇಳೋ ಸಂಜು ನೀನು. ಬಬ್ಲು ಏನ್ ಗೊತ್ತಾ, ನೀನ್ ಹಾಕಿರೋ ಸ್ಟೇಟಸ್ ನನಗೆ ಎಲ್ಲಾರು ಪ್ರೆಗ್ನೆಂಟ್ ಅಂತ ಎಷ್ಟು ಜನ ಮೆಸೇಜ್ ಮಾಡ್ಬಿಟ್ಟಿದ್ದಾರೆ. ದಪ್ಪ ಆಗಿದ್ಯಾ ಅಂತ ಅರ್ಥ. ಹೊಟ್ಟೆ ವರ್ಕೌಟ್ ಮಾಡು. ಏನ್ ಹೇಳ್ದ ನೋಡು. ಅವ್ರು ಅದಕ್ಕೆ ಕೇಳ್ತಿಲ್ಲ, ನೀನ್ ಹಾಕಿರೋ ಸ್ಟೋರಿ ಸ್ಟೇಟಸ್ಗೆ ರೆಕಾರ್ಡ್ ಆಯ್ತಾರ ಅಲ್ಲಿ. ಆಗ್ತಿದ್ಯಲ್ಲೋ. ನೀನ್ ಹಾಕಿದ್ದಲ್ಲ ಸಾಯಿಲ್ ಜೊತೆ ಬಸ್ರಿ ಅಂತ. ನಾನ್ ಬೇರೆ ನೀಟಾಗಿ ಸೀರೆ ಬೇರೆ ಎಲ್ಲ ಉಡ್ಕೊಂಡು ಪೂಜೆ ಎಲ್ಲ ನಡೆದಿರ್ತಲ್ಲ. ಸಾರು ಅನ್ನ ಮಾಡಿದೀನಿ ಅಂದೆ, ಕಬಾಬ್ ತರಿಸ್ಕೊಂಡು ಮಾಡಿದ್ದು, ಇದೆಲ್ಲ ತೊಗೊಂಬರ್ತೀನಿ ಅಂದ್ರೆ ಮತ್ತೆ ಬಿಟ್ಟು ಅಷ್ಟೇ. ಚೆನ್ನಾಗಿದ್ಯಾ? ಒಲೆ ಚೆನ್ನಾಗಿದೆ. ಏನ್ ಸಾಯಿಲ್ ಕಾಲು ಬರಲ್ಲ. ಸಾಯಿಲ್ ಗಂಟೆ ಬೆಳ್ಳಿ ಕಾಲು ಇಲ್ಲ, ಚಿನ್ನದ ಕಾಲು ಗುರ. ಕೆಳಗಡೆ ಬೀಳ್ಸ್ದ ಅವನು. ಹಿಂಗಂದೆ ಗೌಡ್ರೆ, ನಾನು ಸುಮ್ನೆ ಏನೋ ಮಾಡ್ತಿದ್ದೆ ಗೌಡ್ರೆ. ಬಾಯಿಲ್ ಹಾಕೋ ಅಂದ್ರೆ ಹಾಕೊಳಕೋದೆ. ನಾನು ಹೇಳ್ದೆ ಬೇಡ ಅಂತ ಕೇಳಿಲ್ಲ. ಎತ್ತು ಗೋಲ್ಡ್ ವಾಲೆ ಕಣಪ್ಪ. ಲೈಟ್ ಹಾಕು, ಲೈಟ್ ಹಾಕು. ಅಯ್ಯೋ ಎಲ್ಲಿದ್ಯಪ್ಪ, ಸಿಗ್ತಾ ಇಲ್ಲ ಬೇರೆ. ಕೈಯಲ್ಲಿ ಅಲ್ಲಿ ವಿಡಿಯೋ ಇಟ್ಕೊಂಡಿದ್ದೀನಿ ಅಲ್ಲಿ. ಬಬ್ಲು ನಾನು ಇದೆಲ್ಲ ವ್ಲಾಗ್ ಬಂದ್ರೆ ವ್ಲಾಗ್ ಅಕೌಂಟ್ ಡಿಲೀಟ್ ಮಾಡ್ಕೊಡ್ತೀನಿ. ಚೆನ್ನಾಗಿರುತ್ತೆ, ಹಾಕ್ಬೇಕು, ಡೆಫಿನೆಟ್ಲಿ ಹಾಕ್ಬೇಕು. ಅಲೋ ಬಿಟ್ರೆ ಹಿಂಗ್ ಮೇಲೆ ಹೋಗುತ್ತಾ? ಚಿನ್ನ ಎಲ್ಲಿದೆ? ಚಿನ್ನ ಎಲ್ಲಾರ್ದು ಒಂದೇ. ಬರ್ತೀಯಾ ಇಲ್ವಾ ಅಷ್ಟೇ? ಎಷ್ಟೊತ್ತಾಗುತ್ತೆ? ಇವನಿಗೆ ಡೈಮಂಡ್ ಕೊಡ್ಸೋಣ ಅಂತಿದ್ದೀನಿ. ಅವತ್ತು ಅನ್ಕೊಳ್ಳುತ್ತೆ ಕೊಡ್ರೆ ಮೇಲೆ ಹೋಗಿ ಸನ್ ಲೈಟ್ ಗೆ ಬಸ್ಟ್ ಆಗ್ತಾ ಹೋಗುತ್ತೆ. ಗೊತ್ತಿಲ್ವಾ ನಿಂಗೆ ಇದ್ರ ಬಗ್ಗೆ? ಗೊತ್ತು. ಏನ್ ಹೆಸರದು? ನಮ್ ಸಾಯಿಲ್ ಬಂದ ಹೋಗ್ಬಿಟ್ಟ. ಒಂದು ಗಿಫ್ಟ್ ಕೊಡೋಣ. ಎಲ್ಲೋ ಗಿಫ್ಟ್ ಗಿಫ್ಟ್ ಕೊಡುವ. ಎಲ್ಲೋ ಗಿಫ್ಟ್ ಗಿಫ್ಟ್ ನೋಡಿದ್ರಾ? ಸಾಯಿಲಿಗೆ ಒಂದು ಗಿಫ್ಟ್. ಒಂಚೂರು ಸ್ಲೋ ಮಾಡು ಪ್ರಶಾಂತ. ಒಂದ್ ನಿಮಿಷ ಪ್ಲೀಸ್. ಪ್ರಶಾಂತ, ಮಳೆ ಜೋರ್ ಬಂತು. ಸಾರಿ ಏನಿರ್ಬೋದು? ಜಾವ ಗಾಡಿ ಇರ್ಬೋದಾ? ಹಾ, ನೈಕಿ ಶೂ ಇರ್ಬೋದು. ಎಂತಂದೋಳಂತೆ ಬೇಡ ವಾಪಸ್. ಸಂಜೆಗಂತೂ ಡ್ರಾಮಾ ನಾನು ಎಲ್ಲೂ ನೋಡಿಲ್ಲ ಅಂತ ಅಲ್ವಾ? ನೀನು ಬದುಕ್ತಿದ್ಯಲ್ಲ ನಮ್ ಸಂಜೆ ಎಂತೆಂತ ಹಿಂಸೆನೆ ತಗೊಂಡೆ. ಇದು ಯಾವ ಹಿಂಸೆ ಸಂಜೆ ನಿನಗೆ? ಬ್ಲಾಗಲ್ಲಿ ಬರ್ಬೇಕಿದೆಲ್ಲ ಎಷ್ಟು ಪ್ಯಾಕ್ ಮಾಡೋ? ಸಿಲ್ವರ್ ಅದು. ಇನ್ನೊಂದು ಇಷ್ಟು ದಪ್ಪಕ್ಕೆ ಕೊಡ್ಲಾ? ಇಷ್ಟು ದಪ್ಪದ್ ಕೊಡ್ಲಾ? ನೋಡಿ ಗೈಸ್, ಏನು ಎಕ್ಸೈಟ್ಮೆಂಟೇ ಇಲ್ಲ, ಖುಷಿನೇ ಇಲ್ಲ, ಏನೋ ಚಿಕ್ಕದು ಅಂತೆ. ಇಷ್ಟೇ ಬೆಲೆ. ಫುಲ್ ವ್ಲಾಗ್ ಐತೆ ಗೈಸ್, ಫುಲ್ ವ್ಲಾಗ್ ನೋಡಿ. ಕದ್ದಿದ್ದಲ್ಲ. ಗೋಲ್ಡ್ ಎಲ್ಲ ಕದಿಯಕ್ಕಾಗುತ್ತೋ? ಹಾಕ್ತೀನಿಲ್ಲ. ಇದು ಒರಿಜಿನಲ್. ಇದು ಸೇಮ್. ನಾನು ಅದನ್ನ ನೋಡಿ ಗೈಸ್, ಇದು ಕಲರೇ
ಆರ್ಟಿಫಿಷಿಯಲ್ ಹಾಕೊಂಡಿದ್ದ, ಇವಾಗ ಗೋಲ್ಡ್ ಹಾಕೋಣ. ಫಸ್ಟ್ ಗೋಲ್ಡ್ ಗೈಸ್. ಫಸ್ಟ್ ಗೋಲ್ಡ್ ಅವ್ನು ಹಾಕೋತಿರೋದು. ರಿಂಗು ಅಣ್ಣ ಕೊಟ್ಟಿರೋದು. ವಾಲೆ 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 ಬಾಬಾ. ಗೋಲ್ಡ್ ಅಂತ ಹಂಗ್ ಬರಲ್ಲ. ಕಂಪ್ಲೀಟ್ ಮಾಡೋ ಗಂಟ ಇರಪ್ಪ. ರಿಂಗ್ ಹಾಕೊಂಡ ಸಾಯಲ್ ಗೋಲ್ಡ್ ಒಂದು ಕೊಟ್ಟಿದ್ದು. ಎಲ್ಲಿ ಮನೆ ಇಟ್ಟಿನೋ ಸಾಕು. ಇದ್ಯಾವುದು? ಇದೆಲ್ಲಿ ಇದೆಯಾ? ಇಲ್ಲ ಇಟ್ಟಿ ಬಚ್ಚಿಟ್ಟಿ. ನಿಮ್ ಬದ್ದೆ ಗೊತ್ತಲ್ಲ ಅದಕ್ಕೆ ಕಮ್ಮಕ್ಕೆ ಅಂತ. ಆಯ್ತು. ಇನ್ನೊಂದ್ ಕಡೆನೂ ಚುಚ್ಕೊಂಡಿದ್ಯಾ ಸರ್? ಇಲ್ಲ. ಏಯ್ ನೀವೇ ಜಾಗದಲ್ಲಿ ಚುಚ್ಚಿದ್ರೆ. ಅಲ್ಲೋ ಇದು ಕದ್ದಿರೋದು ಪರವಾಗಿಲ್ಲ, ವ್ಲಾಗ್ ಅಲ್ಲಿ ಹಾಕಿದ್ರೆ ಓಕೆನಾ? ಅಯ್ಯೋ ಹೀರೋ ಸಾಯಿ ಮಾತ್ರ ಮಾತಾಡು ಊರು ತುಂಬಾ. ಏನು ಹಾಕಿಲ್ಲ ಗುರುಗಳು. ಇದಕ್ಕೇನು ಕಮ್ಮಿ ಇಲ್ಲ ಡೌನ್ ಮಾಡಕ್ಕೆ. ಇವಾಗ ನೋಡ ಇವ್ರು ಹೆಂಗ ಆಗ್ತಾರಂತೆ ನಾನು ನೋಡ್ತೀನಿ. ಯಪ್ಪ ಏನೋ ಹಿಂಗೆ ಆಗ್ದಾ ಆಗ್ದಾ. ಓ ನಿನಗೆ ಅಂದ್ರೆ ಕೋಪ. ಅದು ನೀಟಾಗಿ ಹಾಕ್ಬೇಕು ಅವನಿಗೆ. ಬಾವಾ ಬಾವಾ ಇರೋ ನಿಮಿಷ. ಅಲ್ಲ ಅಲ್ಲ ಇದು ಸ್ವಲ್ಪ ಎಳಿಬೇಕು, ಇಲ್ಲ ಟೈಟ್ ಆಗ್ಬೇಕು. ಏನ್ ಸೈಲ್ ಹೇಳು, ಸೈಲ್ ಹೇಳು. ಹಂಗೆ ಇರೋ ನಿಮಿಷ. ಒಂದು ಫೇಸ್ ರಿಯಾಕ್ಷನ್ ನೋಡಿ ಹೆಂಗಿದೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಅದೇ ತೋರ್ಸು ಸೈಲ್. ಚೆನ್ನಾಗಿ ಕಾಣಿಸ್ತಿದ್ಯಾ? ಮಿರರ್ ನೋಡೋಣ. ರಿಂಗ್ ಓಕೆನಾ? ಸ್ಟಡ್ಸ್ ಬೇಕಿತ್ತ ನಿಂಗೆ? ರಿಂಗೇನಾ? ರಿಂಗೇ ಇಷ್ಟ ಆಗಿದ್ದ ನಿಂಗೆ? ನಾನು ಸ್ಟಡ್ಸ್ ನೋಡೋಣ ಅಂದ್ರೆ ನೀನು ರಿಂಗ್ ಅಂದ್ರು ಮಮ್ಮಿ. ರಿಂಗೇ ಓಕೆ ಅನ್ಸ್ತು. ಚೆನ್ನಾಗಿ ಕಾಣಿಸ್ತಿದ್ಯಾ? ಹೌ ಆರ್ ಯು ಫೀಲಿಂಗ್? ಯಾವಾಗ್ಲೂ ಇದನ್ನ ಹಾಕೊಂಡಿರೋ ಆಯ್ತಾ? ನಮ್ ಬಬ್ಲುಗ್ ತೋರ್ಸು, ಅವನೇನೋ ರಿಂಗ್ ಅಂದಿದ್ದ. ಚೆನ್ನಾಗಿದ್ಯಾ? ಇದೆಯಾ? ಖುಷಿ ಆಯ್ತಾ ಸಾಯಿ? ಬ್ಲಡ್ ಬರ್ತಿಲ್ಲ ಬಿಡಪ್ಪ ಅವ್ನಿಗೆ. ನೀಟಾಗಿ ನೋವು ಬರ್ತಿದೆ. ಬ್ಲಡ್ ಬರ್ತಿದ್ಯಾ? ನಾಳೆ ಸ್ನಾನ ಮಾಡಕ್ ಬರ್ತೀವಿ. ಏ ಹಾಕೋ ಇವಾಗ್ಲೇ. ಓಹೋ ಸ್ನಾನ ಬೇರೆ ಮಾಡಾಕೋತ ನಂಗಂದ್ರೆ ಇವಾಗ ಸ್ನಾನ ಮಾಡಿಲ್ಲ ಅಂತ. ಥ್ಯಾಂಕ್ ಯು. ನಾನು ನಿನ್ ಬರ್ಡೇ ಎಷ್ಟು ಗೋಲ್ಡ್ ಕೊಡ್ತೀನಿ? ಬೇಡ ಬೇಡ, ಥ್ಯಾಂಕ್ ಯು ಸೋ ಮಚ್. ಯಾರು ಋಣ ಇಟ್ಕೊಳ್ಳಲ್ಲ. ಮಾಮ್ ಬಾಯ್. ನಾನು ಅಲ್ಲಿ ಆ ರೂಮಲ್ಲೆಲ್ಲ ಹೋಗಿ ಹುಡುಕ್ತಾ ಇದ್ದೀನಿ. ಮಾಮ್ ಒಂದು ಡ್ಯಾನ್ಸ್ ಆಡಿ. ಮಾಮ್ ಒಂದು ಡ್ಯಾನ್ಸ್ ಆಡಿ. ಕಣ್ಣಲ್ಲಿ ಒಂಚೂರು ನಿಮ್ದೊಂದು ಮಾಡ್ತಿರಲ್ಲ ಆ್ಯಕ್ಟ್ ಮಾಡಿ ಹಂಗೆ ಹಿಂಗೆ ಮೇಲಕ್ಕೆ ಕೆಳಗೆ. ನಮ್ಮ ಮಮ್ಮಿಗೇನೋ ಯಾರೋ ಅವರ ಸಬ್ಸ್ಕ್ರೈಬರ್ ತಂದು ಕೊಟ್ಟಿದ್ದು. ನನಗೆ ಕೊಟ್ಟಿರೋದಲ್ಲ ಮಮ್ಮಿಗೆ. ನನ್ಗ ಮಾಮ್ ಇಬ್ರಿಗೂ ಹೇಳಿದ್ರ? ನನಗೆ ಹೇಳೇ ಇಲ್ಲ ಇದನ್ನ. ನಾನೇನೋ ನಿಮ್ಮೊಬ್ರಿಗೆ ಕೊಟ್ಟಿದ್ದಾರೆ ಅನ್ಕೊಂಡೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಅವರೇ ಮಾಡಿದಂತೆ ಇದು. ಯಾರ ಹೆಸರು ಕೊಟ್ಟಿದ್ದು? ಹೆಸರು ಹೇಳಿಲ್ವಾ? ಅದೇನೋ ಪಾಪ ಹೆಸರು ಗೊತ್ತು, ಮಾನಸ ಅಂತ ಹೇಳಿ. ಸೊ ಯಾರಾದ್ರೂ ನನ್ನ ಚಾನಲ್ ಅಲ್ಲಿ ನೋಡ್ತಿದ್ರು ಅವ್ರ ಹೆಸರು ಮಾನಸ ಅಂತೆ. ಹೆಸರು ಮಾನಸ. ಪಾಪು ಹೆಸರು ಮಾನಸನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಇಷ್ಟು ಒಳ್ಳೆ ಗಿಫ್ಟ್ ಕೊಟ್ಟಿದ್ರು. ಅವರೇನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್, ಟೇಕ್ ಕೇರ್. ಸಾಯಿ ಬಾಯ್. ಯಾವಾಗಲೂ ಕಿವಿಯಲ್ಲಿ ಹಾಕೊಂಡ್ಬಿಡು ಆಯ್ತಾ? ಬಿಚ್ಚಕ್ಕೆ ಹೋಗ್ಬೇಡ ಆಯ್ತಾ? ಓಕೆನಾ? ವಾಲೆನಾ ಅವ್ನು ಬಿಚ್ಚಿಕ್ ಬಿಡ್ತಾನ. ಅದಕ್ಕೆ ಇಷ್ಟು ದಿವಸ ಆರ್ಟಿಫಿಷಿಯಲ್ ಹಾಕೊಂಡಿದ್ನಲ್ಲ, ನಮ್ಮ ಮಮ್ಮಿ ನೋಡೇ ಇಲ್ವಾ? ಚೆನ್ನಾಗಿ ಕಾಣಿಸ್ತಿದ್ಯಾ ಮಾಮ್? ರಾಣಿ ಅಯ್ಯಯ್ಯೋ ರಾಣಿ ಸೋನೋ ಬಾಯ್ಲೆ. ಸೋನೋ ಬಾ. ಸೋನೋ ಬಾಯ್. ಇದೆ ನನಗೆ ಹಸ್ಬೆಂಡ್ ನಮ್ಮ ರಾಣಿಗೆ ಸೋನು ಅಂತಿದ್ದಾರೆ. ಓ ಸಾರಿ, ಅದು ರಾಣಿನಾ? ಕಲರ್ ಕಾಂಬಿನೇಷನ್ ಸೇಮ್ ಇದೆಯಲ್ಲ ಅದಕ್ಕೆ. ನೀನೇನಾದ್ರೂ ಬೆಳ್ಳಗಿದ್ರೆ ರಾಣಿ 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 ಇದು ಹುಡುಕ್ತಾಳೆ ಎಲ್ಲ ಇತ್ತಂತ. ಸರಿ ಬಾಯ್ ಬಾಯ್. ಮಮ್ಮಿ ನೋಡಿ ಆಲ್ರೆಡಿ ಬಂದು ಕೆಳಗಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಸಬ್ಸ್ಕ್ರೈಬರ್ಸ್ಗೊಂದು ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ದೀನಿ. ಅದು ನನ್ನ ಬಗ್ಗೆ ಅಲ್ಲ, ಸಾಯಿಲ್ ಬಗ್ಗೆ.
ಸೊ ನೀವು ಯಾರಾದರೂ ಲೈಕ್ ನಿಮ್ಮ ಸ್ಕೂಲಲ್ಲೋ ಕಾಲೇಜಸ್ಸೋ ಎಲ್ಲಾದರೂ ನಿಮಗೆ ಕೊರಿಯೋಗ್ರಾಫರ್ ಬೇಕು ಅಂದರೆ ಸಾಯಿಲಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈಸ್ ಆಲ್ರೆಡಿ ಪ್ರೊಫೆಷ್ನಲ್ ಕೊರಿಯೋಗ್ರಾಫರ್, ಪ್ರೈವೇಟ್ ಅಕೌಂಟ್, ಆಲ್ರೆಡಿ ಪ್ರೊಫೆಷ್ನಲ್ ಕೊರಿಯೋಗ್ರಾಫರ್. ಆಲ್ರೆಡಿ ನೀವು ನೋಡಿರ್ತೀರ ಎಷ್ಟೊಂದು ಡ್ಯಾನ್ಸ್ ರೀಲ್ಸ್ ಎಲ್ಲ ಮಾಡಿರ್ತಾನೆ. ಆಮೇಲೆ ಇವಾಗೂ ಆಲ್ರೆಡಿ ಡ್ಯಾನ್ಸ್ ಕ್ಲಾಸಸ್ ಎಲ್ಲ ತಗೋತಿದ್ದಾನೆ. ಆಲ್ರೆಡಿ ತಗೋತಿದ್ದಿಲ್ಲ ಡ್ಯಾನ್ಸ್ ಕ್ಲಾಸಸ್ ಎಲ್ಲ, ಸೊ ಎಲ್ಲ ತಗೋತಿದ್ದಾನೆ. ಸೊ ನಿಮಗೂ ನಿಮ್ಮ ಕಾಲೇಜು ಇವಾಗ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಆ್ಯನ್ಯುವಲ್ ಡೇಸ್ ಎಲ್ಲ ಇದ್ದಾಗ, ಸೊ ನಿಮ್ಗೆ ಏನಾದರೂ ಕೊರಿಯೋಗ್ರಾಫ್ ಮಾಡಬೇಕು ನಿಮ್ಮ ಟೀಮು ಹತ್ರ ಏನಾದರೂ ಸಪ್ರೇಟಾಗಿ ಏನೂ ನೀವು DM ಮಾಡ್ಬೋದು ಸಾಯಿಲ್ಗೆ. ಇಲ್ಲ ಕಾಲೇಜಿಂದನೂ ಸ್ಕೂಲ್ಸಿಂದನೂ ಆಪರ್ಚುನಿಟೀಸ್ ಇದೆ ಅಂದ್ರೂ ಸಾಯಿಲ್ಗೆ DM ಮಾಡಿ, ಓಕೆನಾ? ಸೊ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ರೈವೇಟ್ ಅಕೌಂಟ್, ಪರ್ಸ್ನಲ್ ಅಕೌಂಟ್ ನೋಡಿ. ಪ್ರಮೋಷನ್ ಮಾಡೋ ಕಾಸು ತೋರಿಸ್ಕೊಂಡ್ರಲ್ಲ, ಯಾವ ಪ್ರಮೋಷನು ಇಲ್ಲ, ಏನೂ ಇಲ್ಲ. ಅವ್ನು ಅವತ್ತಿಂದ ಹೇಳ್ತಿದ್ದ, ಅದಕ್ಕೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳೋಣ ಅಂತ ಹೇಳಿದ್ದಷ್ಟೇ. ನಮ್ಮ ಹಸ್ಬೆಂಡ್ ಬಂದರು. ಹೆಂಗಿದಾವ, ಪರವಾಗಿಲ್ವಾ? ಬಾಯ್ ಮಾಮ್.